ಮುಂದಿನ ಸುದ್ದಿಗೆ ಹೋಗ್ಬಿಡೋಣ. ಮುಂದಿನ ಸುದ್ದಿ ಈ ರೀತಿಯಾಗಿದೆ. ಈ ಎದೆ ಉರಿಯಿಂದ 4 ವರ್ಷದ ಮಗು ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ಕೆಲವಾಗ ನಮಗೆ ಈ ಥರದ ಘಟನೆಗಳು ಆಶ್ಚರ್ಯ ಮತ್ತು ಆತಂಕ, ಆಘಾತಕ್ಕೂ ಕೂಡ ಕಾರಣ ಆಗುತ್ತೆ. ನೋಡಿ, ಇದು ಚಿತ್ರದುರ್ಗದ ಹಿರಿಯೂರು ತಾಲೂಕು ವೇಣುಕಲ್ಲುಗುಡ್ಡ ಗ್ರಾಮದಲ್ಲಿ ಮಂಗಳವಾರ ತಡರಾತ್ರಿ ನಡೆದಿರೋದು. ಎದೆ ಉರಿ ತಾಳಲಾರದೆ 4 ವರ್ಷದ ಬಾಲಕ ಮೃತಪಟ್ಟಿದ್ದು ಹೃದಯಾಘಾತವಾಗಿರಬಹುದಾದ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಮೊನ್ನೆ 6 ವರ್ಷದ ಮಗು ಸಾವನ್ನಪ್ಪಿದ್ದು ಇವತ್ತು 4 ವರ್ಷ ಅಂತ ಹೇಳ್ತಾ ಇದ್ದಾರೆ. ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಬಿಜೆಪಿ ಹಿರಿಯೂರು ತಾಲೂಕು ಘಟಕದ ಅಧ್ಯಕ್ಷ ಕೆ ಅಭಿನಂದನ್ ಅವರ ಪುತ್ರ ವೈಷ್ಣವ್ 4 ವರ್ಷ ಮೃತಪಟ್ಟಂತ ಬಾಲಕ ಎದೆ ಉರಿತಾ ಇರುವುದಾಗಿ ವೈಷ್ಣವ್ ತಿಳಿಸಿದಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಬಹುದು ಅಂತ ಭಾವಿಸಿ ಪೋಷಕರು ಮಾತ್ರೆ ಕೊಟ್ಟಿದ್ದಾರೆ. ನಂತರವೂ ಉರಿ ತೀವ್ರಗೊಂಡಿದ್ದರಿಂದ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಅಷ್ಟರಲ್ಲಾಗಲೇ ಮಗು ಮೃತಪಟ್ಟುಬಿಟ್ಟಿದೆ. ಮರಣೋತ್ತರ ಪರೀಕ್ಷೆಯ ವರದಿ ಬಾರದೆ ಹೃದಯಾಘಾತ ಅಂತ ಹೇಳಕ್ ಬರೋದಿಲ್ಲ. ಮೃತದೇಹ ನೀಲಿ ಬಣ್ಣಕ್ಕೆ ತಿರುಗಿತ್ತು. ಸಾವಿಗೆ ಬೇರೆ ಸಮಸ್ಯೆಯೂ ಕಾರಣ ಇರಬಹುದು ಅಂತ ವೈದ್ಯರು ತಿಳಿಸ್ತಾ ಇದ್ದಾರೆ. ಒಂದು ಸ್ವಲ್ಪ ಇದರಲ್ಲಿ ಪ್ರಶ್ನೆಗಳು ಕೂಡ ಇದೆ, ಅನುಮಾನಗಳು ಕೂಡ ಇದೆ. ಹಾಗಾಗಿ ಇದೀಗ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋ ತನಕನೂ ಒಂಚೂರು ವೆಯ್ಟ್ ಮಾಡಬೇಕಾಗತ್ತೆ, ಏನಾಗಿದೆ ಏನು ಅಂತ ಗೊತ್ತಿಲ್ಲ. ಇತ್ತೀಚೆಗೆ ಅಸಹಜ ಸಾವುಗಳು, ಹೃದಯಾಘಾತ ಈ ಥರದ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ, ಕೇಳಿ ಬರ್ತಾ ಇರೋದ್ರಿಂದ ಪೋಷಕರಲ್ಲೂ ಕೂಡ ಆತಂಕ. ಮೊದಲ ಹೆಂಗೇಳಿ ನಿಮಗೆ ಒಂದು 30+, 40+, 50+, 60+ ಇರೋರಿಗೆ ಈ ಥರ ಸಮಸ್ಯೆಗಳು, ದಿಢೀರ್ ಸಾವು, ಅಸಹಜ ಸಾವು ಈ ಥರದ್ದೆಲ್ಲ ಕೇಳ್ತಾ ಇದ್ವಿ. ಬಟ್ ಈಗ ನಿಮಗೆ 3 ವರ್ಷ, 4 ವರ್ಷ, 6 ವರ್ಷ ಈ ಥರದ್ದು ಕೂಡ ಆಗ್ತಾ ಇರೋದ್ರಿಂದ ಭಯ ಅಲ್ವಾ, ಆತಂಕ ಅಲ್ವಾ, ಯಾಕೆ ಹಿಂಗೆ ಆಗ್ತಾ ಇದೆ, ಏನು ಸಮಸ್ಯೆ ಆಗ್ತಾ ಇದೆ ಅಂತ. ಇವಾಗೆಲ್ಲ ಶಿರಪ್ ಕುಡಿದ್ರೆ ಸಾವನ್ನಪ್ಪಿರೋದು ನೋಡಿದ್ದೀವಿ, ಬೇಕ್ರಿ ತಿಂಡಿಗಳನ್ನು ತಿಂದು ಸಾವನ್ನಪ್ಪಿರೋದು ನೋಡಿದ್ದೀವಿ, ಜ್ಯೂಸ್ಗಳನ್ನು ಕುಡಿದು ಸಾವನ್ನಪ್ಪಿರೋದನ್ನ ನೋಡಿದ್ದೀವಿ. ಸೊ ಒಂಚೂರು ಆತಂಕ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇದು ಏನಾಗುತ್ತೆ ಅಂತ ರಿಪೋರ್ಟ್ ಬಂದ ನಂತರ ಗೊತ್ತಾಗುತ್ತೆ ಏನಾಗಿದೆ ಏನು ಎತ್ತ ಅಂತ.